ನಮಸ್ಕಾರ ವೀಕ್ಷಕರೇ, ಮಾಧ್ಯಮ ಲೋಕದಲ್ಲಿ ಸಂಚಲನ ಮೂಡಿಸಲು ಬರುತ್ತಿದೆ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ಲೋಗೋ ಅನಾವರಣ ಸಂದರ್ಭದಲ್ಲಿ ಬಹಳಷ್ಟು ಗಣ್ಯಾತಿ ಗಣ್ಯರೆಲ್ಲ ಆಗಮಿಸಿದ್ರು ಈ ಕಾರ್ಯಕ್ರಮಕ್ಕೆ. ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆಗಮಿಸಿದ್ರು. ಜೊತೆಗೆ ಖ್ಯಾತ ನಟ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಆಗಮಿಸಿದ್ರು. ಗ್ಯಾರಂಟಿ ನ್ಯೂಸ್ ಡಿಜಿಟಲ್ ಲೋಕಾರ್ಪಣೆ ಆಯಿತು. ಅದಾದ ನಂತರ ಇಡೀ ಮಾಧ್ಯಮ ಲೋಕದಲ್ಲೇ ಬಹಳಷ್ಟು ಸಂಚಲನ ಸೃಷ್ಟಿಯಾಗಿದೆ. ಬೆಂಗಳೂರಿನ ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಗೃಹ ಸಚಿವ ಪರಮೇಶ್ವರ್ ಶುಭ ಹಾರೈಸಿದ್ದಾರೆ. ಗ್ಯಾರಂಟಿ ನ್ಯೂಸ್ ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್. ನಿಮ್ಮ ಶ್ರಮಕ್ಕೆ ಸಕ್ಸಸ್ ಗ್ಯಾರಂಟಿ ಅಂತ ಶುಭ ಹಾರೈಸಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು. ಕನ್ನಡ ಸುದ್ದಿ ಲೋಕದಲ್ಲಿ ಸಂಚಲನ ಗ್ಯಾರಂಟಿ. ದ್ವೇಷ ಹರಡೋದಿಲ್ಲ ಗ್ಯಾರಂಟಿ. ಗ್ಯಾರಂಟಿ ಯಾವ ಸುದ್ದಿಗೂ ಬಣ್ಣ ಹಚ್ಚೋದಿಲ್ಲ ಗ್ಯಾರಂಟಿ. ಸಮಾಜದ ಸ್ವಾಸ್ಥ್ಯ ಕೆಡಿಸೋದಿಲ್ಲ ಗ್ಯಾರಂಟಿ. ಪಕ್ಷಗಳ ಪರ ವಕಾಲತ್ತು ವಹಿಸಲ್ಲ. ಅಜೆಂಡಾಗಳಿಗೆ ತಲೆಬಾಗೋ ಮಾತೇ ಇಲ್ಲ. ಅನುಭವಿ ತಂಡವೇ ಸೇರಿ ಕಟ್ಟಿರುವಂತ ನ್ಯೂಸ್ ಚಾನೆಲ್ ಇದು. ಹಿರಿಯ ಪತ್ರಕರ್ತ TM ಶಿವಸ್ವಾಮಿ, ರಾಧಾ ಹಿರೇಗೌಡರ್ ಸಾರಥ್ಯದಲ್ಲಿ ಈ ಚಾನೆಲ್ ಬರ್ತಾ ಇದೆ. ಕರುನಾಡಿನ ಜನರಿಗೆ ಸುದ್ದಿ ಖಚಿತ, ಇದರ ಜೊತೆಗೆ ನ್ಯಾಯ ನಿಶ್ಚಿತ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಗ್ಯಾರಂಟಿ ನ್ಯೂಸ್ ಕಚೇರಿ ಇದೆ. ಸೂಪರ್ ಹೈಟೆಕ್ ಸ್ಟುಡಿಯೋ ಇದೆ. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಬರ್ತಾ ಇದೆ. ಇನ್ನೇನು ಕೆಲವು ದಿನಗಳಲ್ಲಿ ಸೂಪರ್ ಹೈಟೆಕ್ ಸ್ಟುಡಿಯೋದೊಂದಿಗೆ ಶೀಘ್ರವೇ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಲಾಂಚ್ ಆಗುತ್ತೆ. ಶೀಘ್ರದಲ್ಲಿ ನಿಮ್ಮ ಮನಗಳಿಗೆ ಗ್ಯಾರಂಟಿ ನ್ಯೂಸ್ ತಲುಪಲಿದೆ. ಸಾಟಿ ಇಲ್ಲದ ಸೂಪರ್ ಫಾಸ್ಟ್ ಪಕ್ಕಾ ಸುದ್ದಿಗೆ ನಾವೇ ಫಸ್ಟ್. ಇದು ಗ್ಯಾರಂಟಿ ನ್ಯೂಸ್. ಈ ನಾಡು ಕಂಡ ಹೆಮ್ಮೆಯ ನಾಯಕ, ಸುದೀರ್ಘ ಕಾಲ KPCC ಅಧ್ಯಕ್ಷ ಗಾದಿಯನ್ನ ಅಲಂಕರಿಸಿದಂತಹ ಕೀರ್ತಿ ಇವರದ್ದು. ಇವರ ಅವಿರತ ಶ್ರಮವೇ ಕಾರಣ. ಇನ್ನು ಶಿಕ್ಷಣ ಕ್ಷೇತ್ರದ ಮಹಾನ್ ಸುಧಾರಕ ರಾಘಣ್ಣ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳಲೇಬೇಕು. ನಮ್ಮ ರಾಘಣ್ಣನ ಹೆಮ್ಮೆಯ ಪುತ್ರ ಯುವರಾಜ್ ಕುಮಾರ್ ಅವರ ಅಭಿನಯದ ಯುವ ಸಿನಿಮಾ ಬಿಡುಗಡೆಯಾಗಿದೆ. ಚೊಚ್ಚಲ ಚಿತ್ರದಲ್ಲೇ ಈ ಹೊಸ ಸುದ್ದಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ T ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಿಮಗೆ ಪ್ರೀತಿಯ ತುಂಬು ಹೃದಯದ ಸ್ವಾಗತ. ಇನ್ನು ಇವ್ರ ಬಗ್ಗೆ ಹೇಳೋದೇ ಬೇಡ, ಒಂದು ಸಣ್ಣ ಇಂಟ್ರಡಕ್ಷನ್ ಕೊಟ್ಬಿಟ್ರೆ ಗೊತ್ತಾಗುತ್ತೆ ಇವ್ರು ಯಾರು ಅಂತ. ತಾನು ನಂಬಿದ ತತ್ವದ ವಿಚಾರ ಬಂದಾಗ ರಾಜಿ ಮಾಡಿಕೊಳ್ಳದೆ ಜನಮನ್ನಣೆಯನ್ನು ಪಡೆದಂತಹ ಪತ್ರಕರ್ತೆ ರಾಧಾ ಹಿರೇಗೌಡರ್, ಸಂಸ್ಥೆಯ ಡೈರೆಕ್ಟರ್ ಮತ್ತು CFO. ಈ ಸಂಸ್ಥೆಯ ಡೈರೆಕ್ಟರ್ ಹಾಗೂ ಎಡಿಟರ್ ಪರೋಕ್ಷವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖರು ಅಂತಂದರೆ ಸುರೇಶ್ CK. ಅದು ಕೇವಲ ಡಿಜಿಟಲಲ್ಲಿ ಇದ್ದರೂ ಕೂಡ ಅದರ ರೀಚ್ ಎಷ್ಟು ಮಟ್ಟಿಗಿದೆ ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಇವರ ಪರವಾಗಿ ಅವರೆಲ್ಲರೂ ಕೂಡ ನಿಂತಿದ್ದಾರೆ. ಶಿವು ಬೆಸಗರಹಳ್ಳಿ, ಹಾಗೆಯೇ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸರ್, ಹಾಗೆಯೇ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಚುನಾವಣೆ ಸಂದರ್ಭ ಬರ್ಲಿ ಜೋರಾದ ಚಪ್ಪಾಳೆ. ಗ್ಯಾರಂಟಿ ಬೋರ್ಡ್ ಬರ್ಲಿ ಜೋರಾದ ಚಪ್ಪಾಳೆ. ಇಡೀ ತಂಡ ಇದೀಗ
ಗ್ಯಾರಂಟಿ ನ್ಯೂಸ್ನ ಲೋಗೋವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸವಾಲುಗಳನ್ನ ಸ್ವೀಕರಿಸೋದಕ್ಕೆ ಈ ತಂಡ ಸಜ್ಜಾಗಿದೆ. ನಿಮ್ಮ ಮಡಿಲಿಗೆ ಗ್ಯಾರಂಟಿ ನ್ಯೂಸ್ ಕೂಸನ್ನ ಹಾಕಿದ್ದೀವಿ. ಸಾಕಿ, ಸಲಹಿ, ಹಾರೈಸಿ, ಆಶೀರ್ವದಿಸಿ. ನೀವಿಟ್ಟಿರೋ ನಂಬಿಕೆಗೆ ಚ್ಯುತಿ ಬಾರದಂತೆ ಇಡೀ ತಂಡ ನಡ್ಕೊಳ್ಳುತ್ತೆ. ನಿಮ್ಮ ವಿಶ್ವಾಸಕ್ಕೆ ಘಾಸಿ ಹಾಕದಂತೆ ಈ ಟೈಮಲ್ಲಿ ನೀವು ಓಪನ್ ಮಾಡ್ತೀರಿ, ನಿಮ್ಮ ಚಾನಲ್ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ. ನಾವು ಒಂದು ಕುಂತಿರೋ ಕಡೆ ನಿಮ್ಮ ನ್ಯೂಸ್ನ ತಲುಪಿಸ್ತೀರಾ, ನಮಗೆ ಸುಲಭವಾಗಿ ಕೇಳ್ಕೊತೀವಿ ಎರಡು ಕಿವಿಲಿ. ಬಟ್ ನಿಮ್ಮ ಶ್ರಮ ಇದೆಯಲ್ಲ, ನಿಮ್ಮ ಬುದ್ಧಿ ದೇಹ ಎಷ್ಟು ಶ್ರಮ ಪಡುತ್ತೆ ಅಂತ ನಾನು ನೋಡಿದ್ದೀನಿ. ನೀವು ಯಶಸ್ಸು ನಂಬರ್ 1 ಬರೋದಕ್ಕೆ ಸಾಧ್ಯ ಇದೆ ಅಲ್ವಾ? ಹಾಗಾಗಿ ನಂಬರ್ 1 ಸ್ಥಾನಕ್ಕೆ ಬರುವಂತೆ ಆಗಲಿ ಅಂಥೇಳಿ ನಾನು ಆಶಿಸ್ತೇನೆ. ನನಗೆ ಗೊತ್ತಿದೆ, ಅರ್ಧ ಜನ ಈ ಟೀಮ್ನಲ್ಲಿ ಎಲ್ಲ ನನಗೆ ಪರಿಚಯಸ್ಥರೇ ಇದ್ದಾರೆ. ಹಾಗಾಗಿ ನಿಮಗೆ ಅನುಭವ ಇದೆ. 20 ವರ್ಷ 25 ವರ್ಷ ನೀವೇನು ಒಬ್ಬೊಬ್ಬರು ಕೂಡ ಒಂಥರ ಘಟಾನುಘಟಿಗಳಿದ್ದಂಗೆ ನೀವು. ಹಾಗಾಗಿ ನಿಮ್ಮ ಅನುಭವ ಈ ಗ್ಯಾರಂಟಿಯನ್ನು ಮೊದಲನೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದು ಖಂಡಿತವಾಗಿ ಗ್ಯಾರಂಟಿ ಅಂತ ನಾನು ಹೇಳ್ಬಿಡ್ತೇನೆ. ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಬರ್ತಾ ಇದ್ದೀವಿ. ಜನರ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿಯಾಗಿ ಕೊಡೋದಕ್ಕೆ ಬರ್ತಾ ಇದ್ದೀವಿ. ಜನರ ಪ್ರಶ್ನೆಗಳಿಗೆ ಉತ್ತರ ಗ್ಯಾರಂಟಿಯಾಗಿ ಕೊಡೋದಕ್ಕೆ ಬರ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನೋವುಗಳಿಗೆ ಸ್ಪಂದಿಸುವಂಥ ಗ್ಯಾರಂಟಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಕನ್ನಡ ನಾಡು, ಜಲ, ಭಾಷೆ, ಗಡಿ ವಿಚಾರದಲ್ಲೂ ಕೂಡ ನಾವು ಯಾವುದೇ ರಾಜಿ ಮಾಡ್ಕೊಳ್ಳಲ್ಲ ಅನ್ನುವಂಥ ಗ್ಯಾರಂಟಿಯನ್ನು ಕೊಡೋದಕ್ಕೆ ಬರ್ತಾ ಇದ್ದೀವಿ. ಸೊ ಇದು ಯಾವುದೇ ಒಂದು ಸ್ಕೀಮು ಅಲ್ಲ, ಸ್ಕ್ಯಾಮು ಅಲ್ಲ, ಇದು ಗ್ಯಾರಂಟಿ. ಜನರಿಗೆ ನಾವು ಕೊಡ್ತಾ ಇರುವಂತಹ ಗ್ಯಾರಂಟಿ. ಈಗ ಚಾನಲ್ ಹೆಸರನ್ನ ಪಬ್ಲಿಷ್ ಮಾಡಿದ್ದೀವಿ ಮತ್ತು ಡಿಜಿಟಲ್ ಲಾಂಚ್ ಮಾಡಿದ್ದೀವಿ. ಫೇಸ್ಬುಕ್ಕು, ಯೂಟ್ಯೂಬ್ ಮತ್ತು ವೆಬ್ಸೈಟ್ ಲಾಂಚ್ ಆಗಿದೆ. ಈಗಾಗಲೇ ಬೆಂಗಳೂರಲ್ಲಿ ಒಂದು ಟೀಮ್ ರೆಡಿ ಇದೆ. ನೀವು ಹೇಳಿದಂಥ ಇಡೀ ಜಿಲ್ಲೆಯಲ್ಲಿ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಟೀಮ್ ಇರುತ್ತೆ, ಇನ್ಕ್ಲೂಡಿಂಗ್ ಒಬ್ಬ ರಿಪೋರ್ಟ್ರು ಮತ್ತು ಕ್ಯಾಮ್ರಾಮನ್ ಇರ್ತಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂಸ್ ಆಗ್ತಾ ಇದೆ. ಮಲ್ಲೇಶ್ವರಮಲ್ಲಿ ನಮ್ಮ ಚಾನಲ್ನ ಆಫೀಸ್ ಇದೆ, 13ನೇ ಕ್ರಾಸಲ್ಲಿ. ಇಡೀ 2 ಫ್ಲೋರಲ್ಲಿ ಆಫೀಸ್ ರೆಡಿ ಆಗ್ತಾ ಇದೆ. ಸ್ಟುಡಿಯೋ ಮತ್ತು ಏನು ನಮ್ಮ ಡೆಸ್ಕ್ ಆಗಿರ್ಬೋದು ಪೂರ್ತಿ ಸೆಟಪ್ ರೆಡಿ ಆಗ್ತಾ ಇದೆ. ನಮ್ಮ ನಿರೀಕ್ಷೆ ಏನಪ್ಪ ಅಂದರೆ, ನಮ್ಮ ಎಲ್ಲವೂ ಅಂದ್ಕೊಂಡಂತೆ ಆದರೆ ಇದೇ ಜೂನ್ 4ನೇ ತಾರೀಕೇನು ರಿಸಲ್ಟ್ ಇದೆ, ಲೋಕಸಭಾ ಚುನಾವಣೆ ರಿಸಲ್ಟು, ಅದಕ್ಕೂ ಮುಂಚೆನೇ ನಾವು ಆನ್ ಏರ್ಗೆ, ಸ್ಯಾಟಲೈಟ್ನಲ್ಲಿ ನಾವು ಆನ್ ಏರ್ಗೆ ಬರೋದಕ್ಕೆ ರೆಡಿಯಾಗಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.